ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಮಹಿಳೆಯ ಪಾಲಾದ ದೆಹಲಿ ಸಿಎಂ ಗಾದಿ ಸಂಜೆ 7 ಗಂಟೆಗೆ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ದೆಹಲಿಯಲ್ಲಿ ಈ ಬಾರಿ ಬಿಜೆಪಿ ಬಹಳ ಅದ್ದೂರಿಯಾಗಿ ಗೆಲುವನ್ನ ಕಂಡಿದೆ. ಬಟ್ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೆ ಬಹುಶಃ ಉತ್ತರವನ್ನ ಕಂಡುಕೊಂಡಿದ್ದಾರೆ ಅನ್ಸುತ್ತೆ ಬಿಜೆಪಿ ನಾಯಕರು. ನಾಳೆ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ರಾಮಲೀಲಾ ಮೈದಾನದಲ್ಲಿ ನಡೆಯುತ್ತೆ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಇದೇ ರಾಮಲೀಲಾ ಮೈದಾನದಲ್ಲಿನೇ 2 ಬಾರಿಯೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದೇ ಮೈದಾನದಲ್ಲಿನೇ ಬಿಜೆಪಿ ಅಧಿಕಾರ ಸ್ವೀಕಾರ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ. ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಫಲಿತಾಂಶ ಪ್ರಕಟವಾಗಿ 11 ದಿನದ ಬಳಿಕ ದೆಹಲಿ ಸಿಎಂ ಆಯ್ಕೆ ಆಗ್ತಾ ಇರೋದು. ಮಹಾರಾಷ್ಟ್ರದಂತೆ 2 ಡಿಸಿಎಂಗಳ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ. ಒಬ್ರು ಸಿಎಂ, 2 ಡಿಸಿಎಂ. ದೆಹಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿ ಮೊದಲ ಬಾರಿ ಗೆದ್ದಿದ್ದು ವಿಧಾನಸಭೆ ಪ್ರವೇಶಿಸಿರುವಂತಹ ರೇಖಾ ಗುಪ್ತಾ ಬಿಜೆಪಿಯ ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದ್ದಂತಹ ಹೆಸರು ಪರ್ವೇಶ್ ವರ್ಮಾ. ಯಾಕೆಂದ್ರೆ ಜಾಟ್ ಸಮುದಾಯದ ಒಬ್ಬ ಪ್ರಬಲ ನಾಯಕ, ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದಾರೆ ಎನ್ನುವಂತ ಕಾರಣಕ್ಕೆ ಇವರನ್ನೇ ಸಿಎಂ ಮಾಡಬಹುದು ಅನ್ನುವಂತ ಸಾಧ್ಯತೆಗಳಿತ್ತು. ಬಟ್ ಅವರಿಗೆ ಈಗ ಹಿನ್ನಡೆ ಉಂಟಾಗಿದೆ. ಬದಲಿಗೆ ರೇಖಾ ಗುಪ್ತಾ, ಇವರು ವೈಶ್ಯ ಸಮುದಾಯಕ್ಕೆ ಸೇರಿದಂತ ನಾಯಕಿ, ಜೊತೆಗೆ ಡಿಯು ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಒಂದಷ್ಟು ಅನುಭವ ಕೂಡ ಇವರಿಗಿದೆ. ಇಲ್ಲಿ ದೆಹಲಿಯಲ್ಲಿ 3 ಅಂಶಗಳನ್ನು ಆಧಾರವಾಗಿ ಇಟ್ಕೊಳ್ಳಲಾಗಿತ್ತು. ಒಂದು, ಜಾಟ್ ಸಮುದಾಯದವರನ್ನ ಸಿಎಂ ಮಾಡಬೇಕು. ಅದರಿಂದಾಗಿ ಮಹಾರಾಷ್ಟ್ರ, ಪಂಜಾಬ್, ಅದೇ ರೀತಿಯಾಗಿ ಹರಿಯಾಣ ಇಲ್ಲೆಲ್ಲ ಮತದಾರರನ್ನ ಸೆಳೆಯಬಹುದು ಅನ್ನುವಂಥ ಕಾರಣಕ್ಕೆ, ಜಾಟ್ ಸಮುದಾಯ ಸಂಖ್ಯೆ ಹರಿಯಾಣ, ಪಂಜಾಬ್ ಅಲ್ಲಿ ಹೆಚ್ಚಾಗಿದೆ ಅನ್ನುವಂಥ ಕಾರಣಕ್ಕೆ. ಮತ್ತೊಂದು ಕಡೆ ಮಹಿಳಾ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ, ಅಂದ್ರೆ 4ನೇ ಬಾರಿ ಮಹಿಳಾ ಸಿಎಂ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತಿದ್ದೀವಿ ಅನ್ನುವಂಥದ್ದು ಪ್ರೂವ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ. ಮತ್ತೊಂದು ಕಡೆ SC ಸಮುದಾಯಕ್ಕೆ ಮಣೆ ಹಾಕಬೇಕು ಅನ್ನುವಂಥದ್ದು ಕೂಡ ಇತ್ತು. ಅಂದರೆ SC ಅಥವಾ STಗೆ ನಾವು ಮಣೆ ಹಾಕಿದರೆ ಬಿಹಾರದ ಮತದಾರರನ್ನ ಸೆಳೆಯಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಇತ್ತು. ಕೊನೆಗೂ ಈ 3 ಅಂಶಗಳಲ್ಲಿ ಬಿಜೆಪಿ ಈಗ ಆಯ್ಕೆ ಮಾಡಿಕೊಂಡಿರೋದು ಮಹಿಳೆಯರನ್ನ ಪ್ರಧಾನವಾಗಿ ಇಟ್ಕೊಳ್ಬೇಕು, ಮಹಿಳಾ ಅಭ್ಯರ್ಥಿಯನ್ನೇ ನಾವು ಸಿಎಂ ಮಾಡಿಬಿಟ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ರೀತಿಯಲ್ಲಿ. ಹಿಂದೆ ಇದ್ದಿದ್ದು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಅತೀಶ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಈಗ ಅತೀಶ್ ಅವರ ನಂತರ, ಅಂದರೆ ಅತೀಶ್ ಅವರು ಗೆದ್ದಿದ್ದಾರೆ, ಬಟ್ ಅವರ ಪಕ್ಷ ಸೋತಿದೆ. ಹಾಗಾಗಿ ಬಿಜೆಪಿ ಈಗಾಗಲೇ 48 ಸೀಟ್ಗಳನ್ನ ಗೆದ್ದಿರೋದ್ರಿಂದ ಆ 48 ಶಾಸಕರಲ್ಲಿ ಒಬ್ಬರನ್ನ ಸಿಎಂ ಮಾಡ್ತಿದ್ದಾರೆ, 2ರನ್ನ ಡಿಸಿಎಂ ಮಾಡ್ತಿದ್ದಾರೆ. ನಾಳೆ 12:30ಕ್ಕೆ ರಾಮಲೀಲಾ ಮೈದಾನದಲ್ಲಿ ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ 2 ಬಾರಿ 2 ಅವಧಿಯಲ್ಲೂ ಇಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಎದುರೇಟು ಅನ್ನುವಂಥ ರೀತಿಯಲ್ಲಿ ಅದೇ ಮೈದಾನದಲ್ಲಿ ಸಿದ್ಧತೆಗಳು ನಡೀತಾ ಇವೆ.